ಚಿತ್ರದುರ್ಗ ಶಾಸಕ ವೀರೇಂದ್ರ ಪಪ್ಪಿಗೆ ಜಾಮೀನು ಮಂಜೂರು. ಇಡಿ ಪ್ರಕರಣದಲ್ಲಿ ವೀರೇಂದ್ರ ಪಪ್ಪಿಗೆ ಜಾಮೀನು ಮಂಜೂರು. ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಿಂದ ಜಾಮೀನು ಮಂಜೂರಾಗಿದೆ. ಅಕ್ರಮ ಹಣ ವರ್ಗಾವಣೆ ಕೇಸ್ನಲ್ಲಿ ಜೈಲು ಸೇರಿರುವಂತಹ ವೀರೇಂದ್ರ ಪಪ್ಪಿ ಕಳೆದ 4 ತಿಂಗಳಿಂದ ಪರಪ್ಪನ ಅಗ್ರಹಾರ ಜೈಲಿನಲ್ಲಿರುವಂತಹ ಶಾಸಕ ವೀರೇಂದ್ರ ಪಪ್ಪಿ ವಿರುದ್ಧ ಆನ್ಲೈನ್ ಬೆಟ್ಟಿಂಗ್ ಆರೋಪ, ವೆಬ್ಸೈಟ್ಗಳ ಮೂಲಕ ಬಂದ ಹಣ ಅಕ್ರಮ ವರ್ಗಾವಣೆ ಆರೋಪ. ಈ ಕುರಿತು ದಾಳಿ ನಡೆಸಿದ್ದ ಜಾರಿ ನಿರ್ದೇಶನಾಲಯ ಇಡಿ ದಾಳಿ ವೇಳೆ 43 ಕೆಜಿಯ 24 ಕ್ಯಾರೆಟ್ ಚಿನ್ನದ ಬಿಸ್ಕೆಟ್ಗಳು, ಇಡಿ ದಾಳಿ ವೇಳೆ 1 ಕೆಜಿ ಚಿನ್ನಾಭರಣ ಪತ್ತೆಯಾಗಿತ್ತು. ಚಿನ್ನದ ಲೇಪನ ಹೊಂದಿರುವಂತಹ ಬೆಳ್ಳಿಯ ಬಾರ್ಗಳು ಪತ್ತೆಯಾಗಿತ್ತು. ಬೆಳ್ಳಿಯ ಬಾರ್ಗಳು 985 ಕೆಜಿ ತೂಕ ಆಯಿತು. ಒಟ್ಟು 24 ಕೋಟಿ ಮೌಲ್ಯದ ಚಿನ್ನ ಬೆಳ್ಳಿ ವಸ್ತು ಪತ್ತೆ. ಬೇರೆಯವರ ಹೆಸರಲ್ಲಿ ಐಷಾರಾಮಿ ಕಾರುಗಳ ನೋಂದಣಿ, ಕೋಟಿಗಟ್ಟಲೆ ಮೌಲ್ಯದ ಅಂತಾರಾಷ್ಟ್ರೀಯ ಪ್ರವಾಸ ಟಿಕೆಟ್ಗಳು ಕೂಡ ಖರೀದಿ ಮಾಡಲಾಗಿತ್ತು. ಸೊ ಇದೀಗ ಜಾಮೀನು ಸಿಕ್ಕಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಪ್ರಯತ್ನ ಪಡ್ತಾ ಇದ್ರು, ಫೈನಲಿ ಹೊಸ ವರ್ಷ ಸಂದರ್ಭದಲ್ಲೇ ಜಾಮೀನು ಸಿಕ್ಕಿದೆ. ಇಡಿ ಪ್ರಕರಣದಲ್ಲಿ ವೀರೇಂದ್ರ ಪಪ್ಪಿಗೆ ಜಾಮೀನನ್ನ ಮಂಜೂರು ಮಾಡಿ ಆದೇಶವನ್ನ ಹೊರಡಿಸಲಾಗಿದೆ. ಸದ್ಯಕ್ಕೆ ರಿಲೀಫ್ ಸಿಗ್ತಾ ಇದೆ. ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಿಂದ ಜಾಮೀನು ಮಂಜೂರು ಆಗಿರುವಂಥದ್ದು. ಅಕ್ರಮ ಹಣ ವರ್ಗಾವಣೆ ಕೇಸ್ನಲ್ಲಿ ಜೈಲು ಸೇರಿದ್ರು ವೀರೇಂದ್ರ ಪಪ್ಪಿ ಸಿಕ್ಕಾಬಟ್ಟೆ ಸುದ್ದಿಯಾಗಿತ್ತು. ಯಾಕಂದ್ರೆ ಅವ್ರ ಮನೇಲಿ ಅಷ್ಟೆಲ್ಲ ವಸ್ತುಗಳು, ಬೆಲೆ ಬಾಳುವ ವಸ್ತುಗಳು ಸಿಕ್ಕಿತು. ಆ ಕಾರಣಕ್ಕಾಗಿ